ಹಾಯ್ ಎವ್ರಿವನ್, ವೆಲ್ಕಮ್ ಟು ಜಾಯಿನ್ ಟು ಲರ್ನ್. ಇವತ್ತಿನ ಒಂದು ಸೆಷನ್ನಲ್ಲಿ 2025 ಜೂನ್ 11ರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ. ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಪ್ರತಿದಿನ ಬೆಳಗ್ಗೆ 9 ಗಂಟೆಗೆ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ. ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇಲಿಸ್ಟ್ನ ಲಿಂಕನ್ನು ಕೊಡಲಾಗಿದೆ. ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡ್ಬೋದು. ಮತ್ತು 2025 ಹಾಗೂ 2024ರ ಪ್ರಚಲಿತ ಘಟನೆಗಳ ನೋಟ್ಸ್, ಟೆಸ್ಟ್ ಸಿರೀಸ್ ಮತ್ತು ಕ್ಲಾಸಸ್ಗಳು ಜಾಯಿನ್ ಟು ಲರ್ನ್ ಆ್ಯಪ್ನಲ್ಲಿ ಹಾಗೂ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನ ಜಾಯಿನ್ ಬಟನ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನ್ನನ್ನು ಸ್ಟಾರ್ಟ್ ಮಾಡೋಣ. ಪ್ರಥಮ ಪ್ರಶ್ನೆ, ಜೂನ್ 10, 2025ರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಯಾವ ಬುಡಕಟ್ಟು ನಾಯಕನ ಹುತಾತ್ಮ ದಿನವನ್ನು ಆಚರಿಸಿದರು ಅಂತ ಪ್ರಶ್ನೆ. ಆಯ್ಕೆಗಳು ಸಿಧು ಮುರ್ಮು, ತಾಂತಿಯಾ ಭಿಲ್, ಬಿರ್ಸಾ ಮುಂಡಾ, ರಾಣಿ ಗೈಡಿನ್ಲಿಯು. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ಇತ್ತೀಚೆಗೆ ನರೇಂದ್ರ ಮೋದಿಯವರು ಬಿರ್ಸಾ ಮುಂಡಾ ನಾಯಕರ ಒಂದು ಹುತಾತ್ಮ ದಿನವನ್ನು ಆಚರಣೆ ಮಾಡ್ತಾರೆ. ನಿಮ್ಮ ಎಕ್ಸಾಮ್ನಲ್ಲಿ ಇದೇ ರೀತಿ ಕೂಡ ಪ್ರಶ್ನೆಯನ್ನು ಕೇಳಬಹುದು. ಪ್ಲಸ್ ಇದರ ಜೊತೆಗೆ ಬಿರ್ಸಾ ಮುಂಡಾ ಅವರ ಬಗ್ಗೆ ಪ್ರಶ್ನೆಯನ್ನು ಕೇಳ್ತಾರೆ. ಯಾಕಂದರೆ ಇಲ್ಲಿ ಬಿರ್ಸಾ ಮುಂಡಾ ಅವರು ಸುದ್ದಿಯಲ್ಲಿ ಇರೋದ್ರಿಂದ ಅವರ ಮೇಲೆ ಬ್ಯಾಕ್ಗ್ರೌಂಡ್ ಇನ್ಫಾರ್ಮೇಷನ್ ತಮಗೆ ಗೊತ್ತಿರಬೇಕು. ಯಾರು ಬಿರ್ಸಾ ಮುಂಡಾ? ಬಿರ್ಸಾ ಮುಂಡಾ ಒಬ್ಬ ಪ್ರಸಿದ್ಧ ಆದಿವಾಸಿ ಸ್ವಾತಂತ್ರ್ಯ ಹೋರಾಟಗಾರ ಆಗಿದ್ರು ಮತ್ತು ಅವರು ಮುಂಡಾ ಅನ್ನುವಂತಹ ಜನಾಂಗಕ್ಕೆ ಸೇರಿರ್ತಾರೆ. ಯಾರವರು? ಒಬ್ಬ ಆದಿವಾಸಿ ಸ್ವಾತಂತ್ರ್ಯ ಹೋರಾಟಗಾರ ಮತ್ತು ಮುಂಡಾ ಅನ್ನುವಂತಹ ಜನಾಂಗಕ್ಕೆ ಸೇರಿರ್ತಾರೆ. 1875 ನವೆಂಬರ್ 15ರಂದು ಜಾರ್ಖಂಡ್ ರಾಜ್ಯದ ಉಲಿಹಾತು ಗ್ರಾಮದಲ್ಲಿ ಅವರ ಜನನ ಆಗುತ್ತೆ. ಎಲ್ಲಿ ಜನನ ಆಯಿತು ಅಂತ ಕೂಡ ತಮಗೆ ಗೊತ್ತಿರಬೇಕು. 1875 ನವೆಂಬರ್ 15ರಂದು ಜಾರ್ಖಂಡ್ ರಾಜ್ಯದ ಉಲಿಹಾತು ಅನ್ನುವಂಥ ಗ್ರಾಮದಲ್ಲಿ ಜನನ ಆಗುತ್ತೆ. ಬಿರ್ಸಾ ಮುಂಡಾ ಯಾಕೆ ಪ್ರಸಿದ್ಧಿಯನ್ನು ಪಡ್ಕೋತಾರೆ, ಅವ್ರ ಬಗ್ಗೆ ಯಾಕೆ ನಾವು ನೆನಪಿನಲ್ಲಿ ಇಟ್ಕೋಬೇಕು ಅಂತಂದರೆ, ಅವರು ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡ್ತಾರೆ. ಯಾರ ವಿರುದ್ಧ? ಬ್ರಿಟಿಷರ ವಿರುದ್ಧ ಉಲ್ಗುಲಾನ್ ಅಂದರೆ ಬಂಡಾಯ ಎಂಬ ಚಳುವಳಿಯ ನಾಯಕರಾಗ್ತಾರೆ. ಬಿರ್ಸಾ ಮುಂಡಾ ಅವರಿಗೆ ಭೂಮಿಯ ತಂದೆ, ಧರತಿ ಅಬಾ ಅಂತ ಹೇಳಿ ಕರೀತಾರೆ. ಧರತಿ ಅಬಾ ಅಂದ್ರೇನು? ಭೂಮಿಯ ತಂದೆ ಅನ್ನುವಂತಹ ಹೆಸರು ಬಿರ್ಸಾ ಮುಂಡಾ ಅವರಿಗೆ ಇತ್ತು. ಅವರು ಬಿರ್ಸಾ ಇತ್ ಎಂಬ ಹೊಸ ಧರ್ಮ ಚಳುವಳಿಗೆ ಕಾರಣ ಕೂಡ ಆಗ್ತಾರೆ. ಅವರ ಜನ್ಮದಿನ ನವೆಂಬರ್ 15ರಂದು ಜಾರ್ಖಂಡ್ ಸ್ಥಾಪನೆಯ ದಿನ ಮತ್ತು ಆದಿವಾಸಿ ಗೌರವ ದಿನ ಅಂತ ಹೇಳಿ ಆಚರಣೆ ಮಾಡ್ತಾರೆ. ಬಿರ್ಸಾ ಮುಂಡಾ ಅವರ ಜನ್ಮದಿನ ನಮಗೆ ಗೊತ್ತಿದೆ, ನವೆಂಬರ್ 15. ನವೆಂಬರ್ 15ರಂದು ಆದಿವಾಸಿ ಗೌರವ ದಿನ ಅಂತ ಹೇಳಿ ಕೂಡ ಆಚರಣೆ ಮಾಡ್ತಾರೆ ಮತ್ತು ಜಾರ್ಖಂಡ್ ರಾಜ್ಯದ ಸ್ಥಾಪನೆಯ ದಿನ ಅಂತ ಕೂಡ ಆಚರಣೆಯನ್ನು ಮಾಡ್ತಾರೆ. ಮುಂದಿನ ಪ್ರಶ್ನೆ, ಭೂ ಪರಿವೀಕ್ಷಣಾ ಉಪಗ್ರಹ ಕಾರ್ಯಾಚರಣೆಯಾದ ನಿಸಾರ್ ಎಂಬುದು ಭಾರತ ಮತ್ತು ಯಾವ ದೇಶದ ನಡುವಿನ ಯೋಜನೆಯಾಗಿದೆ? ಅರ್ಥ ಮಾಡ್ಕೊಳ್ಳಿ ಪ್ರಶ್ನೆಯನ್ನು. ಭೂ ಪರಿವೀಕ್ಷಣಾ ಉಪಗ್ರಹ ಕಾರ್ಯಾಚರಣೆ ಯಾವುದು? ನಿಸಾರ್. ಈ ನಿಸಾರ್ ಎಂಬುದು ಭಾರತ ಮತ್ತು ಯಾವ ದೇಶದ ನಡುವಿನ ಒಂದು ಯೋಜನೆ ಅಂತ ಪ್ರಶ್ನೆ. ಆಯ್ಕೆಗಳು ರಷ್ಯಾ, ಅಮೆರಿಕ, ಜಪಾನ್, ಫ್ರಾನ್ಸ್. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ಸೊ ನಿಸಾರ್ ಎಂಬುದು ಭಾರತ ಮತ್ತು ಅಮೆರಿಕ ನಡುವಿನ ಒಂದು ಯೋಜನೆ ಆಗುತ್ತೆ. ಸೊ ನಿಸಾರ್ನ ಫುಲ್ ಫಾರ್ಮ್ ಅನ್ನು ತಮಗೆ ಎಕ್ಸಾಮ್ನಲ್ಲಿ ಕೇಳ್ತಾರೆ. ನಾಸಾ ಇಸ್ರೋ ಸಿಂಥೆಟಿಕ್ ಅಪರ್ಚರ್ ರಡಾರ್. ನಾಸಾ ಇಸ್ರೋ ಸಿಂಥೆಟಿಕ್ ಅಪರ್ಚರ್ ರಡಾರ್ ಅನ್ನೋದು ನಿಸಾರ್ನ ಫುಲ್ ಫಾರ್ಮ್ ಆಗುತ್ತೆ. ಇದು ನಾಸಾ ಮತ್ತು ಇಸ್ರೋ ನಡುವಿನ ಒಂದು ಜಂಟಿ ಕಾರ್ಯಾಚರಣೆ ಆಗುತ್ತೆ. ಈ ನಿಸಾರ್ ಯಾವ ರೀತಿ ಕೆಲಸವನ್ನ ಮಾಡುತ್ತೆ ಅಂತಂದ್ರೆ, ಪರಿಸರ ಬದಲಾವಣೆ, ಭೂಬಳಕೆ ಮತ್ತು ನೈಸರ್ಗಿಕ ವಿಕೋಪಗಳನ್ನು ಮೇಲ್ವಿಚಾರಣೆ ಮಾಡುವಂತಹ ಒಂದು ಗುರಿಯನ್ನು ಹೊಂದಿರುತ್ತೆ. ಮತ್ತು ಇದರ ಉದ್ದೇಶ ಏನು ಅಂದರೆ ಭೂಕಂಪ, ಭೂಕುಸಿತ, ಹಿಮನದಿಯ ಚಲನೆ, ಕೃಷಿ ಮತ್ತು ಅರಣ್ಯ ವಿಕಾಸ ಮುಂತಾದವುಗಳನ್ನು ಅಧ್ಯಯನ ಮಾಡುತ್ತೆ.
GSLV ಮಾರ್ಕ್ 2 ರಾಕೆಟ್ ಮೂಲಕ ಶ್ರೀಹರಿಕೋಟಾದಿಂದ ಇದನ್ನ ಉಡಾವಣೆ ಮಾಡಲಾಗ್ತಾ ಇದೆ. ಈ ನಿಸಾರ್ ಏನಿದೆ 2 ಬ್ಯಾಂಡ್ಗಳನ್ನ ಡಿವೆಲ್ ಬ್ಯಾಂಡ್ಗಳನ್ನ ಬಳಸ್ತಾ ಇರುವಂತಹ ಒಂದು ರಾಡಾರ್ ಸಿಸ್ಟಮ್ ಅನ್ನ ಹೊಂದಿರುತ್ತೆ. ಸೊ ನಾಸಾದು ಎಲ್ ಬ್ಯಾಂಡ್ ಮತ್ತು ಇಸ್ರೋದ ಒಂದು ಎಸ್ ಬ್ಯಾಂಡ್ ಈ ಡಿವೆಲ್ ಫ್ರೀಕ್ವೆನ್ಸಿ ಉಪಗ್ರಹ ಆಗುತ್ತೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಪ್ರಧಾನಮಂತ್ರಿಗಳ ಆರ್ಥಿಕ ಸಲಹಾ ಮಂಡಳಿಯ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ ಅಂತ ಪ್ರಶ್ನೆ. ಆಯ್ಕೆಗಳು ಬಿಬೇಕ್ ಡೆಬ್ರಾಯ್, ಎಸ್ ಮಹೇಂದ್ರ ದೇವ್, ರಘುರಾಮ್ ರಾಜನ್, ಅರವಿಂದ್ ಸುಬ್ರಮಣಿಯನ್. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ಎಸ್ ಮಹೇಂದ್ರ ದೇವ್ ಏನಿದ್ದಾರೆ ಇವರು ಇತ್ತೀಚೆಗೆ ಪ್ರಧಾನಮಂತ್ರಿಗಳ ಆರ್ಥಿಕ ಸಲಹಾ ಮಂಡಳಿಯ ಅಧ್ಯಕ್ಷರಾಗಿ ಆಯ್ಕೆಯಾಗ್ತಾರೆ. ಹಾಗೆ ಇತ್ತೀಚೆಗೆ ನಮ್ಮ ರಾಷ್ಟ್ರಪತಿಗಳಿಗೆ ಮೊಟ್ಟ ಮೊದಲ ಮಹಿಳಾ ಸಹಾಯಕಿಯಾಗಿ ಯಾರು ನೇಮಕ ಆದರು ಅನ್ನೋದು ತಮಗೆ ಗೊತ್ತಿರಬೇಕು. ಈ ಒಂದು ಪ್ರಶ್ನೆಯನ್ನು ನಾವು ಪ್ರೀವಿಯಸ್ ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡಿರ್ತೇವೆ. ಅದರ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಡಲಾಗಿರುತ್ತೆ. ತಾವು ದಯವಿಟ್ಟು ಆನ್ಸರ್ಸ್ಗಳನ್ನು ಕಾಮೆಂಟ್ ಮಾಡಬಹುದು. ರಾಷ್ಟ್ರಪತಿಯವರ ಮೊದಲ ಮಹಿಳಾ ಸಹಾಯಕಿಯಾಗಿ ಯಾರು ನೇಮಕಗೊಂಡಿದ್ದಾರೆ ಅಂತ. ಎಸ್ ಮಹೇಂದ್ರ ದೇವ್ ಅವರನ್ನ ಜೂನ್ 5, 2025 EACPM ಅಂದರೆ ಎಕನಾಮಿಕ್ ಅಡ್ವೈಸರಿ ಕೌನ್ಸಿಲ್ ಟು ದ ಪ್ರೈಮ್ ಮಿನಿಸ್ಟರ್, ಇದರ ಫುಲ್ ಫಾರ್ಮ್ ಆಗುತ್ತೆ. ಸೊ ಈ ಒಂದು ಪ್ಯಾನಲ್ನ ಪೂರ್ಣ ಸಮಯದ ಅಧ್ಯಕ್ಷರಾಗಿ ನೇಮಕ ಮಾಡ್ತಾರೆ. ಎಸ್ ಮಹೇಂದ್ರ ದೇವ್ ಏನಿದ್ದಾರೆ ಅವರು ಕೃಷಿ, ಅರ್ಥಶಾಸ್ತ್ರ, ಗ್ರಾಮೀಣ ಅಭಿವೃದ್ಧಿಯಲ್ಲಿ ತಮ್ಮ ಕೆಲಸಕ್ಕೆ ಹೆಸರುವಾಸಿ ಆಗಿರ್ತಾರೆ. ಇನ್ನು ಎಕ್ಸಾಮ್ನಲ್ಲಿ ಈ EACPM ಏನಿದೆ, ಎಕನಾಮಿಕ್ ಅಡ್ವೈಸರಿ ಕೌನ್ಸಿಲ್ ಟು ದ ಪ್ರೈಮ್ ಮಿನಿಸ್ಟರ್ ಏನಿದೆ, ಯಾವ ರೀತಿಯಾದಂತಹ ಸಂಸ್ಥೆ, ವೆದರ್ ಇಟ್ ಇಸ್ ಅ ಕಾನ್ಸ್ಟಿಟ್ಯೂಷನಲ್ ಬಾಡಿ ಆರ್ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡಿ ಆರ್ ಅ ಪ್ರೈವೇಟ್ ಬಾಡಿ, ಈ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾರೆ. ಇದೊಂದು ಇಂಡಿಪೆಂಡೆಂಟ್ ಬಾಡಿ, ಒಂದು ಸ್ವತಂತ್ರ ಸಂಸ್ಥೆ ಆಗುತ್ತೆ. ಇದು ಆರ್ಥಿಕ ನೀತಿ, ಪ್ರವೃತ್ತಿ, ಸಮಸ್ಯೆಗಳ ವಿಶ್ಲೇಷಣೆ ನಡೆಸಿ ಸರ್ಕಾರಕ್ಕೆ ಒಂದು ಮಾರ್ಗದರ್ಶನವನ್ನು ನೀಡುತ್ತೆ. ಇನ್ನೊಂದು ತಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ, EACPMನ ಪ್ರಸ್ತುತ ಅಧ್ಯಕ್ಷರು ಯಾರು ಅಂತ ಡೈರೆಕ್ಟ್ ಆಗಿ ಕೇಳಿದ್ರೆ ಮಹೇಂದ್ರ ದೇವ್ ಅನ್ನೋದು ಗೊತ್ತಿರಬೇಕು. ಎಸ್ ಮಹೇಂದ್ರ ದೇವ್. ಮುಂದಿನ ಪ್ರಶ್ನೆ, ಕೃತಕ ಬುದ್ಧಿಮತ್ತೆ ಮತ್ತು ಡಿಜಿಟಲ್ ಸೇರ್ಪಡೆಗೆ ಸಂಬಂಧಪಟ್ಟಂತೆ ಜುಲೈ 2025 ಭಾರತ ಯಾವ ಪ್ರಮುಖ ಅಂತಾರಾಷ್ಟ್ರೀಯ ಶೃಂಗಸಭೆಯನ್ನು ಆಯೋಜನೆ ಮಾಡಲಿದೆ ಅಂತ ಪ್ರಶ್ನೆ. ಆಯ್ಕೆಗಳು G20 ಟೆಕ್ ಶೃಂಗಸಭೆ, ಎಲ್ಲರಿಗೂ ಜಾಗತಿಕ ವೇದಿಕೆಯಾಗಿ AI, ಜಾಗತಿಕ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ ಶೃಂಗಸಭೆ, ಬ್ರಿಕ್ಸ್ AI ನಾವೀನ್ಯತೆ ವೇದಿಕೆ. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ಈ ಕೃತಕ ಬುದ್ಧಿಮತ್ತೆ ಮತ್ತು ಡಿಜಿಟಲ್ ಸೇರ್ಪಡೆಗೆ ಸಂಬಂಧಪಟ್ಟಂತೆ ಜುಲೈ 2025 ಭಾರತ ಜಾಗತಿಕ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ ಶೃಂಗಸಭೆಯನ್ನು ಆಯೋಜನೆ ಮಾಡ್ತಾ ಇದೆ. ಇದು ಜಾಗತಿಕ ಪಾಲುದಾರರನ್ನ ಒಟ್ಟುಗೂಡಿಸುವಂತಹ ಒಂದು ಗುರಿಯನ್ನ ಹೊಂದಿರುತ್ತೆ. ವಿಶೇಷವಾಗಿ ಸಾರ್ವಜನಿಕ ಆರೋಗ್ಯ, ಹಣಕಾಸು ಸೇರ್ಪಡೆ ಮತ್ತು ಆಡಳಿತದಲ್ಲಿ ಡಿಜಿಟಲ್ ವೇದಿಕೆಗಳ ಕುರಿತು ಜ್ಞಾನವನ್ನು ಹಂಚಿಕೊಳ್ಳಲು ಇದು ಸಹಾಯವನ್ನು ಮಾಡುತ್ತೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಮಹಾರಾಷ್ಟ್ರ ಮತ್ತು ಗುಜರಾತ್ನಲ್ಲಿ ಯಾವ ಧಾರ್ಮಿಕ ಹಬ್ಬವನ್ನು ಆಚರಿಸಲಾಯಿತು ಅಂತ ಪ್ರಶ್ನೆ. ಆಯ್ಕೆಗಳು ಕರ್ವಾ ಚೌತ್, ವಟ್ ಪೂರ್ಣಿಮಾ, ತೀಜ್, ಗಂಗೌರ್. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ವಟ್ ಪೂರ್ಣಿಮಾ ಅನ್ನುವಂತಹ ಒಂದು ಧಾರ್ಮಿಕ ಹಬ್ಬವನ್ನು ಇತ್ತೀಚೆಗೆ ಮಹಾರಾಷ್ಟ್ರ ಮತ್ತು ಗುಜರಾತ್ನಲ್ಲಿ ಆಚರಣೆಯನ್ನು ಮಾಡ್ತಾರೆ. ಸೊ ವಟ್ ಪೂರ್ಣಿಮಾ ಹಬ್ಬದ ವಿಶೇಷತೆ ಏನು? ಇದು ವಿವಾಹಿತ ಮಹಿಳೆಯರು ಆಲದ ಮರವನ್ನು ಪೂಜಿಸುವ ಮೂಲಕ ಆಚರಣೆ ಮಾಡ್ತಾರೆ. ತಮ್ಮ ಗಂಡಂದಿರ ಪತಿದೇವರ ದೀರ್ಘಾಯುಷ್ಯಕ್ಕಾಗಿ ಇಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಉತ್ತರ ಭಾರತದಲ್ಲಿ ಕರ್ವಾ ಚೌತನ ಯಾವ ರೀತಿ ಆಚರಣೆ ಮಾಡ್ತಾರೆ ಅದೇ ರೀತಿಯಲ್ಲಿ ವಟ್ ಪೂರ್ಣಿಮಾವನ್ನು ಆಚರಣೆ ಮಾಡ್ತಾರೆ. ಮುಖ್ಯವಾಗಿ ಮಹಾರಾಷ್ಟ್ರ, ಗುಜರಾತ್, ಕರ್ನಾಟಕದಲ್ಲಿ ಇದನ್ನು ಆಚರಣೆಯನ್ನು ಮಾಡ್ತಾರೆ. ಜ್ಯೇಷ್ಠ ಮಾಸದ ಹುಣ್ಣಿಮೆಯಂದು ಇದನ್ನು ಆಚರಣೆ ಮಾಡ್ತಾರೆ. ಮುಂದಿನ ಪ್ರಶ್ನೆ, ಪರಿಸರ ಬದಲಾವಣೆಗಳ ಕುರಿತು ಸೆಂಟಿಮೀಟರ್ ಮಟ್ಟದ ಡೇಟಾವನ್ನು ಈ ಕೆಳಗಿನ ಯಾವ ಬಾಹ್ಯಾಕಾಶಯಾನ ಒದಗಿಸುತ್ತದೆ? ಆಯ್ಕೆಗಳನ್ನು ನೋಡೋಣ. ಆದಿತ್ಯ L1. ಸೊ ಆದಿತ್ಯ L1 ಏನಿದೆ ಇದು ಸೌರ ಮಿಷನ್ಗೆ ಸಂಬಂಧಪಡುತ್ತೆ. ಸೊ ಸೋಲಾರ್ ಮಿಷನ್ಗೆ ಇದು ಸಂಬಂಧಪಡುತ್ತೆ, ಸೂರ್ಯನಿಗೆ ಸಂಬಂಧಪಟ್ಟಂತಹ ಒಂದು ಯೋಜನೆ ಆಗುತ್ತೆ.
ಇನ್ನು ಗಗನಯಾನ್, ಸೊ ಇಲ್ಲಿ ಬಾಹ್ಯಾಕಾಶ ಯಾನಿಗಳನ್ನ ನಾವು ಒಂದು ಸ್ಪೇಸ್ ಸ್ಟೇಷನ್ಗೆ ಕಳಿಸುವಂತಹ ಒಂದು ಯೋಜನೆ ಆಗುತ್ತೆ. ಇನ್ನು NISIR ನಿಸಾರ್, ಇದ್ರ ಬಗ್ಗೆ ನಾವು ಆಲ್ರೆಡಿ ಪ್ರೀವಿಯಸ್ ಕ್ವಶನ್ಸ್ ನಲ್ಲಿ ಡಿಸ್ಕಸ್ ಮಾಡಿದ್ವಿ ನಿಸಾರ್ ಬಗ್ಗೆ. ಸೊ ಇದೊಂದು ಡಿವಲ್ ಫ್ರೀಕ್ವೆನ್ಸಿ ರಾಡರ್ ಅನ್ನ ಹೊಂದಿರುವಂತಹ ಒಂದು ಉಪಗ್ರಹ ಆಗುತ್ತೆ. ಇದನ್ನ ಭಾರತ ಮತ್ತು ಅಮೆರಿಕ ಜಂಟಿಯಾಗಿ ಇದನ್ನ ಯೋಜನೆಯನ್ನ ಕೈಗೊಂಡಿರುತ್ತೆ. ಸೊ ಸರಿಯಾದ ಉತ್ತರ ಏನಾಗುತ್ತೆ, ಇಲ್ಲಿ ಆಯ್ಕೆ 3 ಆಗುತ್ತೆ, ನಿಸಾರ್. ಇದು ಪರಿಸರ ಬದಲಾವಣೆಗಳ ಕುರಿತು ಸೆಂಟಿಮೀಟರ್ ಮಟ್ಟದ ಅತ್ಯಂತ ಸೂಕ್ಷ್ಮ ಮಟ್ಟದ ಡೇಟಾವನ್ನು ನಮಗೆ ಒದಗಿಸುತ್ತೆ. ಅರಣ್ಯ ಜೀವರಾಶಿ ಇರ್ಬೋದು, ಹಿಮನದಿ, ನೆಲದ ಸ್ವರೂಪ, ಭೂಕುಸಿತ, ಪ್ರವಾಹ, ಇಂತಹ ವಿಪತ್ತುಗಳ ಕುರಿತು NISIR ನಿಸಾರ್ ನಿಖರವಾದ ಡೇಟಾವನ್ನು ನಮಗೆ ಕೊಡುತ್ತೆ. ಆಲ್ರೆಡಿ ಹೇಳಿರೋ ಹಾಗೆ ನಾಸಾ ಮತ್ತು ಇಸ್ರೋ ಜಂಟಿಯಾಗಿ ಈ ಯೋಜನೆಯನ್ನು ಕೈಗೊಂಡಿರುತ್ತೆ. ಇದೊಂದು ಡ್ಯುವೆಲ್ ಬ್ಯಾಂಡ್ ರಾಡಾರ್ ಅನ್ನು ಹೊಂದಿರುತ್ತೆ. ಪ್ರತಿ 12 ದಿನಗಳಿಗೆ ಒಮ್ಮೆ ಜಗತ್ತಿನ ಬಹುತೇಕ ಭಾಗವನ್ನು ಸ್ಯಾಟಲೈಟ್ ನಕ್ಷೆ ರೂಪದಲ್ಲಿ ನಮಗೆ ಒದಗಿಸುತ್ತೆ. ಮುಂದಿನ ಪ್ರಶ್ನೆ, ರಾಜ್ಯಸಭೆಯಲ್ಲಿ ಚರ್ಚಿಸಲಾದ ಒಂದು ಆರೋಗ್ಯ ಪರಿಕಲ್ಪನೆ ಈ ಕೆಳಗಿನ ಯಾವುಗಳ ನಡುವಿನ ಏಕೀಕರಣವನ್ನು ಸೂಚಿಸುತ್ತೆ? ಇತ್ತೀಚೆಗೆ ರಾಜ್ಯಸಭೆಯಲ್ಲಿ ಒಂದು ಆರೋಗ್ಯ ಅನ್ನುವಂತಹ ಒಂದು ಪರಿಕಲ್ಪನೆಯನ್ನು ಕೊಡ್ತಾರೆ. ಈ ಒಂದು ಆರೋಗ್ಯ ಪರಿಕಲ್ಪನೆ ಈ ಕೆಳಗಿನ ಯಾವುಗಳ ಏಕೀಕರಣವನ್ನು ಹೊಂದಿರುತ್ತೆ? ಆಯ್ಕೆಗಳು: ಆಹಾರ, ನೀರು ಮತ್ತು ಶಕ್ತಿ, ಪ್ರಾಣಿ, ಮಾನವ ಮತ್ತು ಪರಿಸರ ಆರೋಗ್ಯ, ಕಾನೂನು, ನ್ಯಾಯ ಮತ್ತು ಪೊಲೀಸ್ ವ್ಯವಸ್ಥೆ, ಕೈಗಾರಿಕೆ, ಕೃಷಿ ಮತ್ತು ವ್ಯಾಪಾರ. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ, ಪ್ರಾಣಿ, ಮಾನವ ಮತ್ತು ಪರಿಸರ ಆರೋಗ್ಯ. ಸೊ ಇವುಗಳ ಏಕೀಕರಣವನ್ನು ಇದು ಸೂಚಿಸುತ್ತೆ. ಒಂದು ಆರೋಗ್ಯ ಎಂಬುದು ಆರೋಗ್ಯ ಸಮಸ್ಯೆಗಳಿಗೆ, ವಿಶೇಷವಾಗಿ ಕೋವಿಡ್-19 ನಂತಹ ಉದಯೋನ್ಮುಖ ಪ್ರಾಣಿಶಾಸ್ತ್ರೀಯ ಕಾಯಿಲೆ ನಂತರ ಏನು ಬಂತು ಸಮಗ್ರ ವಿಧಾನವನ್ನು ಇಲ್ಲಿ ಹೊಂದುತ್ತೆ. ಅಲ್ಲಿ ಮಾನವ, ಪ್ರಾಣಿ, ಪರಿಸರ ಆರೋಗ್ಯದ ಪರಸ್ಪರ ಸಂಬಂಧವನ್ನು ಹೊಂದುತ್ತೆ. ಮುಂದಿನ ಪ್ರಶ್ನೆ, IEAಯ 2025ರ ವರದಿಯ ಪ್ರಕಾರ ಜಾಗತಿಕ ಇಂಧನ ಹೂಡಿಕೆಗಳಲ್ಲಿ ಯಾವ ದೇಶ ಅತಿ ಹೆಚ್ಚು ಪಾಲನ್ನು ಹೊಂದಿದೆ? ಆಯ್ಕೆಗಳು: ಅಮೆರಿಕ, ರಷ್ಯಾ, ಸೌದಿ ಅರೇಬಿಯಾ, ಚೀನಾ. ಸರಿಯಾದ ಉತ್ತರ ಆಯ್ಕೆ 4 ಆಗುತ್ತೆ. ಸೊ ಚೀನಾ ಏನಿದೆ ಇದು ಅತಿ ಹೆಚ್ಚು ಪಾಲನ್ನು ಹೊಂದಿರುತ್ತೆ ಇಂಧನ ಹೂಡಿಕೆಯಲ್ಲಿ. ನವೀಕರಿಸಬಹುದಾದ ಇಂಧನ ಮತ್ತು ದೇಶೀಯ ಇಂಧನ ಸುರಕ್ಷತೆಯ ಮೇಲೆ ಗಮನವನ್ನು ಕೇಂದ್ರೀಕರಿಸುವ ಮೂಲಕ ಚೀನಾ ಜಾಗತಿಕ ಇಂಧನ ಹೂಡಿಕೆಯಲ್ಲಿ ಗಮನಾರ್ಹವಾದಂತಹ ಪಾಲನ್ನು ಹೊಂದಿರುತ್ತೆ. IEA ಇದರ ವಿಸ್ತೃತ ರೂಪ ಗೊತ್ತಿರಬೇಕು, ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ಆಗುತ್ತೆ. ಸ್ಥಾಪನೆಯಾಗಿದ್ದು 1974. ಈ ವರದಿ ಏನು ಹೇಳುತ್ತೆ? ಈ ವರದಿಯ ಪ್ರಕಾರ 2027ರ ಹೊತ್ತಿಗೆ ಜಾಗತಿಕವಾಗಿ ಅತಿ ದೊಡ್ಡ ವಿದ್ಯುತ್ ಮೂಲ ಆಗಲಿದೆ ಎಂಬ ಒಂದು ವರದಿ ತಿಳಿಸುತ್ತೆ. ಬೃಹತ್ ಕೈಗಾರಿಕೆಗಳಲ್ಲಿ ಕಾರ್ಬನ್ ಇಳಿಕೆ ಮಾಡೋಕೆ ಹೈಡ್ರೋಜನ್ ಅನ್ನು ಬಳಸಲಾಗ್ತಾ ಇದೆ ಮತ್ತು 2050ರ ವೇಳೆಗೆ ಶೂನ್ಯ ಕಾರ್ಬನ್ ಹೊರಸೂಸುವಿಕೆಯನ್ನ ಗುರಿಯನ್ನ ಕೂಡ ಇಲ್ಲಿ ಹಾಕಿಕೊಳ್ಳಲಾಗಿರುತ್ತೆ. ಮುಂದಿನ ಪ್ರಶ್ನೆ, ನಗರ ಪ್ರದೇಶಗಳಲ್ಲಿ ಹೆಚ್ಚುತ್ತಿರುವಂತಹ ಹವಾಮಾನ ಸಂಬಂಧಿತ ಸಮಸ್ಯೆಗಳನ್ನು ನಿಭಾಯಿಸೋಕೆ ಮೀಸಲಾದ ಹವಾಮಾನ ಅಪಾಯ ವೀಕ್ಷಣಾಲಯವನ್ನು ಸ್ಥಾಪನೆ ಮಾಡೋಕೆ ಇತ್ತೀಚೆಗೆ ಯಾವ ಭಾರತೀಯ ರಾಜ್ಯ ಪ್ರಸ್ತಾಪವನ್ನು ಹೊಂದಿದೆ ಅಂತ ಪ್ರಶ್ನೆ. ಆಯ್ಕೆಗಳು: ತಮಿಳುನಾಡು, ಮಹಾರಾಷ್ಟ್ರ, ಕರ್ನಾಟಕ, ಗುಜರಾತ್. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ಸೊ ರೀಸೆಂಟ್ ಆಗಿ ತಮಿಳುನಾಡು ಏನು ಮಾಡಿದೆ ಅಂತಂದರೆ, ನಗರ ಪ್ರದೇಶಗಳಲ್ಲಿ ಏನು ಒಂದು ಪರಿಸರದ ಅಪಾಯ ಮಟ್ಟ ಹೆಚ್ಚಿಗೆ ಆಗ್ತಾ ಇದೆ, ಸಮಸ್ಯೆಗಳು ಹೆಚ್ಚಿಗೆ ಆಗ್ತಾ ಇದೆ, ಆ ಸಮಸ್ಯೆಗಳನ್ನು ನಿಭಾಯಿಸೋಕೆ ಒಂದು ವೀಕ್ಷಣಾಲಯವನ್ನು ಸ್ಥಾಪನೆ ಮಾಡೋಕೆ ಇಲ್ಲಿ ನಿರ್ಧಾರವನ್ನು ಮಾಡಿರ್ತಾರೆ. ತಮಿಳುನಾಡು ವಿಶೇಷವಾಗಿ ಚೆನ್ನೈ ಶಾಖದ ಅಲೆಯ ದಿನಗಳನ್ನು ಅನಿಯಮಿತ ಮಳೆಯಲ್ಲಿ ತೀವ್ರ ಏರಿಕೆಯನ್ನು ಕಾಣ್ತಾ ಇದೆ. ಹಾಗಾಗಿ ಇಂತಹ ಅಪಾಯಗಳನ್ನು ಮೇಲ್ವಿಚಾರಣೆ ಮಾಡೋಕೆ ಈ ವೀಕ್ಷಣಾಲಯವನ್ನು ಸ್ಥಾಪನೆ ಮಾಡೋಕೆ ತಮಿಳುನಾಡು ನಿರ್ಧಾರವನ್ನು ಮಾಡಿರುತ್ತೆ. ಮುಂದಿನ ಪ್ರಶ್ನೆ, ಇತ್ತೀಚಿನ ಸುದ್ದಿಯಲ್ಲಿರುವ ವಿಶ್ವ ಇಂಧನ ಹೂಡಿಕೆ ವರದಿ 2025 ಯಾವ ಅಂತಾರಾಷ್ಟ್ರೀಯ ಸಂಸ್ಥೆ ಬಿಡುಗಡೆ ಮಾಡಿದೆ ಅಂತ ಪ್ರಶ್ನೆ. ಆಯ್ಕೆಗಳು: UNDP, IEA, OPEC, ವಿಶ್ವ ಬ್ಯಾಂಕ್. ಸರಿಯಾದ ಉತ್ತರ IEA ಏನಿದೆ ಇದು ಇಂಧನ ಹೂಡಿಕೆ ವರದಿ 2025 ಬಿಡುಗಡೆ ಮಾಡುತ್ತೆ. ಅಂತಾರಾಷ್ಟ್ರೀಯ ಇಂಧನ ಸಂಸ್ಥೆ, ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ಅಂತ ಕರಿತೀವಿ, ಈ ಸಂಸ್ಥೆ ಇಂಧನ ಹೂಡಿಕೆ ವರದಿಯನ್ನು ಬಿಡುಗಡೆ ಮಾಡುತ್ತೆ. ಜಾಗತಿಕ ಇಂಧನ ಹೂಡಿಕೆಗಳು $3.3 ಟ್ರಿಲಿಯನ್ ತಲುಪಿರುತ್ತೆ. ಇದರಲ್ಲಿ ದೊಡ್ಡ ಪಾಲು ಶುದ್ಧ ಇಂಧನಕ್ಕೆ ಹೋಗುತ್ತೆ ಮತ್ತು ಚೀನಾ ಪ್ರಮುಖ ಹೂಡಿಕೆದಾರರಾಗಿ ಇಲ್ಲಿ ಹೊರಹೊಮ್ಮುತ್ತೆ.
IEA ಏನಿದೆ ಇದರ ಪ್ರಧಾನ ಕಚೇರಿಯನ್ನ 1974ರಲ್ಲಿ ಪ್ಯಾರಿಸ್ನಲ್ಲಿ ಸ್ಥಾಪನೆ ಆಗುತ್ತೆ. 2025ರ ವರದಿ ಏನಿದೆ ನವೀಕರಿಸಬಹುದಾದ ಇಂಧನ ಹೂಡಿಕೆಗಳ ಕಡೆಗೆ ಪ್ರಮುಖ ಬದಲಾವಣೆಯನ್ನು ತೋರಿಸುತ್ತೆ. ಭಾರತದ ಶುದ್ಧ ಇಂಧನ ವಲಯ ಸೌರ ಮತ್ತು ಪವನ ಯೋಜನೆಗಳಿಂದ ವೇಗವಾಗಿ ಇಲ್ಲಿ ಬೆಳೀತಾ ಇದೆ ಅಂತ ಹೇಳಿ ವರದಿ ಹೇಳುತ್ತೆ. ಮತ್ತು 2050ರ ವೇಳೆಗೆ ಕಾರ್ಬನ್ ಹೊರಸೂಸುವಿಕೆಯನ್ನು ಶೂನ್ಯ ಮಟ್ಟಕ್ಕೆ ಇಳಿಸುವಂತಹ ಗುರಿಯನ್ನು ಕೂಡ ಹೊಂದಿರುತ್ತೆ. ಸೊ ಇಷ್ಟು ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಷನ್ ಆಗಿರುತ್ತೆ. ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ನಾಲೆಡ್ಜನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಹಾಗೆ ನೀವಿನ್ನು ಜಾಯಿನ್ ಟು ಲರ್ನ್ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಬಟನ್ನ ಪಕ್ಕದಲ್ಲೇ ಜಾಯಿನ್ ಬಟನ್ ಕೂಡ ಇರುತ್ತೆ. ಜಾಯಿನ್ ಬಟನ್ನಲ್ಲಿ ಪ್ರತಿ ತಿಂಗಳ ಪ್ರಚಲಿತ ಘಟನೆಗಳ ಒಂದು ಮ್ಯಾರಥಾನ್ ಕ್ಲಾಸಸ್ಗಳು ಕೂಡ ಲಭ್ಯವಿರುತ್ತೆ. ಇನ್ನು ಜಾಯಿನ್ ಟು ಲರ್ನ್ನ ಅಫಿಷಿಯಲ್ ಆ್ಯಪ್ ಇದೆ. ಜಾಯಿನ್ ಟು ಲರ್ನ್ ಆ್ಯಪ್ನಲ್ಲಿ 2025ರ ಪ್ರಚಲಿತ ಘಟನೆಗಳ ನೋಟ್ಸ್, ಟೆಸ್ಟ್ ಸಿರೀಸ್ ಮತ್ತು ಕ್ಲಾಸಸ್ಗಳು ಕೇವಲ ತಮಗೆ $280 ಪರ್ ಇಯರ್ನಲ್ಲಿ ಲಭ್ಯವಿರುತ್ತೆ. 2025ರ ಪ್ರಚಲಿತ ಘಟನೆಗಳ ಜೊತೆಗೆ 2024ರ ಪ್ರಚಲಿತ ಘಟನೆಗಳನ್ನು ಉಚಿತವಾಗಿ ತಾವಿಲ್ಲಿ ಪಡ್ಕೋಬಹುದು. ಆ್ಯಪ್ನ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಡಲಾಗಿದೆ ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.